ಇದು ಸೆಕೆಂಡ್ ಪಾರ್ಟ್ ಆಗಿದೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇಲ್ಲಿ ಕ್ವಾಟ್ಲೆ ಇದ್ದಾನಲ್ಲೇ, ಆ ದೇವ್ರ ಸೇವೆ ಬನ್ನಿ ಊಟ ಮಾಡಿ, ಬನ್ನಿ ಜನರಿ ಅಂಥೇಳಿ ಈ ಕಡೆಯಿಂದ ಇವರು ಸೀತಾಪತಿಗೆ ಹೇಳ್ತಿರ್ತಾರೆ. ಇವ್ರದ್ದು ತಾಯಿ ಮಗ ಸಾವಿತ್ರಿ ಮಗ ಇಬ್ಬರು ಅವರು, ನಾನು ಕೂಗ್ತೀನಿ ನೋಡು ಇವಾಗ ಅಂತೇಳಿ, ನಾನು ಮೈಕ್ ಹಿಡ್ಕೊಂಡು ಹೆಂಗೆ ಪ್ರಚಾರ ಮಾಡ್ತೀನಿ ನೋಡು ಅಂಥೇಳಿ ಇವಾಗ ಸಾವಿತ್ರಿ ಮಗಳು ಬಂದು ಮೈಕ್ ಹಾಸ್ಕೊಂತಾಳೆ. ಮೈಕ್ ಹಾಸ್ಕೊಂಡು ಮಾತಾಡೋಕ್ಕೆ ಬರ್ದೆ ಮೈಕ್ ಹಿಡ್ಕೊಂಡ್ಬಿಟ್ಟು ಹಲೋ ಇವಾಗ ಎಲ್ಲರೂ ಗಾಬರಿ ಆಗ್ಬಿಡ್ತಾರೆ. ಆ ಕಡೆಯಿಂದ ನೋಡಿ, ಮನುಷ್ಯನ ಜೀವನ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ. ಇವತ್ತು ಬಾಡೂಟ ಮಾಡಿ ನಾವು ಬದುಕಿದ್ರಷ್ಟು ಹೋದ್ರೆ ನಾವು ಸಂದಾಗಿ ತಿಂದು ಬಿಡಬೇಕು, ಎಲ್ಲ ಸುಖವಾಗ ಅನುಭವಿಸ್ಬಿಡ್ಬೇಕು ಅಂತಂದೇಳಿ ನಾವು ಫ್ರೀ ಬಾಡೂಟ ಮಾಡ್ತಾಯಿದ್ದೀವಿ. ಬನ್ನಿ ಫ್ರೀ ಆಗ್ತೀನಿ ಅಂತ ಪ್ರಚಾರ, ಫ್ರೀ ಆಗ್ತೀನಿ ಅಂತ ಪ್ರಚಾರ ಮಾಡ್ತಿರ್ತಾರೆ. ಈ ಕಡೆಯಿಂದ ಇವನು ಕ್ವಾಟ್ಲೆ, ಬನ್ನಿ ಮೊಯ್ಯಿ ಊಟ ಬನ್ನಿ, ಸಹಾಯ ಮಾಡೋಕ್ಕೆ ಅವಕಾಶ ಇದೆ, ನೀವು ಮತ್ತೆ ಪಶ್ಚಾತ್ತಾಪ ಪಡೋ ಅವಶ್ಯಕತೆ ಇಲ್ಲ, ಬನ್ನಿ ಊಟ ಮಾಡಿ. ಎಲ್ಲರೂ ನಿಮ್ಮ ಉದಾರ ಮನಸ್ಸೆಲ್ಲ ತೋರಿಸಿ. ಈ ಕಡೆಯಿಂದ ಇವನು ಕ್ವಾಟ್ಲೆ, ಆ ಕಡೆಯಿಂದ ಸಾವಿತ್ರಿ ಮಗಳು, ಶಿವರಾಮೇಗೌಡ ಅಂತಾರ ಸುಮ್ಮನೆ ಗಾಬರಿ ಆಗಿ ಈ ಕಡೆಯಿಂದ ವಿದ್ಯಾ ಮತ್ತು ಆಮೇಲೆ ವಿನಂತಿ ಶಿವರಾಮೇಗೌಡ ಬೈದು ಬಿಡ್ತಾರ. ಬ್ಯಾಡ್ದ ವಿಷಯಕ್ಕೆ ತಲೆ ಹಾಕ್ಬಾರ್ದು ಅಂತ ಹೇಳಿಲ್ಲ, ನೀನು ದೇವ್ರು ಮಾಡೋಕ್ಕೆ ಬಂದಿದ್ದೀಯ, ನಾನು ಖ್ಯಾತೆ ತೆಗಿಯೋಕ್ಕೆ ಬಂದಿ ಅಂಥೇಳಿ ಬೈತಾರೆ. ಮಾವ ಅದು ಬಾಯಿ ಮುಚ್ಕೊಂಡು ಒಂದು ಕಡೆ ಬಿದ್ದಿರು, ಖ್ಯಾತೆ ಗೀತೆ ತೆಗಿಯಂಗಿದ್ರೆ ಒಂದು ಕ್ಷಣ ಇಲ್ಲಿ ನಿಂತ್ಕೋಬೇಡ, ಹೋಗ್ತಾಯಿರಿ ಅಂಥೇಳಿ ವಿನಂತಿಗೆ ಬೈತಿರ್ ಅವ್ರ ಮಾವ. ಚೆನ್ನಾಗಾಯ್ತು, ಹಿಂಗೆ ಆಗ್ಬೇಕಂಥೇಳಿ ಈ ಕಡೆ ವಿದ್ಯಾನ ಕಡೆ ಎಲ್ಲ ಹೇಳ್ತಿರ್ತಾರೆ. ವಿದ್ಯಾವನ್ನು ಮತ್ತು ವಿದ್ಯಾ ಅವರಮ್ಮ ನಾಗರತ್ನನೂ ನೋಡ್ತಿರ್ತಾರೆ. ಆಮೇಲೆ ವಿದ್ಯಾ ಬಂದು ಕ್ವಾಟ್ಲೆ ಹತ್ರ ಅಣ್ಣಯ್ಯ, ಗಂಧದ ಜೊತೆ ಗುದ್ದಾಡಿದ್ರು ಕೊಚ್ಚೆ ಜೊತೆ ಸ್ನೇಹ ಮಾಡಬಾರ್ದು ಅಂಥದ್ರಲ್ಲಿ ನೀನು ಹೋಗಿ ಅವ್ರ ಜೊತೆ ಜಿದ್ದಿಗೆ ಬಿದ್ದಿದ್ದೀರಲ್ಲ ಅಂಥೇಳಿ, ನೋಡಿ ಅಣ್ಣಯ್ಯ, ನಾವು ಅವ್ರನ್ನ ಅಡುಗೆ ಮಾಡಿದ್ವಿ, ಬರೋ ಜನ ಬಂದು ಊಟ ಮಾಡ್ಕೊಂಡು ಒಯ್ತಾರೆ, ಬರದೇ ನೀವು ಏಟೇ ಕರೆದ್ರು ಬರೋಕ್ಕಿಲ್ಲ, ಬಿಟ್ಬಿಡಿ. ಸರಿ ಅತ್ತಿಗೆಮ್ಮ ಅಂಥೇಳಿ ಕ್ವಾಟ್ಲೆ ಹೇಳ್ತಾನೆ. ಅಲ್ಲೇ ಅತ್ತಿಗೆಮ್ಮ, ಯಾಕಂಡು ನೋಡಿದ್ರೆ ಜನ ಊಟ ಬಾಡೂಟ ಎರಡು ಇದ್ರೆ ಜನ ಬರ್ತಾನೆ ಇಲ್ವಲ್ಲ ಅಂತೆಲ್ಲ ಹೇಳ್ತಾರೆ. ಆದರೂ ನಾನು ಗಂಟ್ಲು ಕಿತ್ತೋಂಗೆ ಮೈಗೊಳಕ್ಕೆ ಹೋಗಿ, ಆದರೂ ಜನನೇ ಬರ್ತಾಯಿಲ್ಲಲ್ಲ ಅಂತ ಹೇಳ್ತಾನೆ. ದೇವಿ ಹತ್ರ ಬೇಡ್ಕೊಬೇಕು. ಇವಾಗ ನೆಕ್ಸ್ಟ್ ಟ್ಯಾಕ್ಟ್ರಿ ತೊಗೊಂಡು ಜನ ಬರ್ತಿದ್ದಾರೆ. ಒಂದು ಟ್ಯಾಕ್ಟ್ರಿ ತುಂಬ ಬಂದ ಜನ ಎಲ್ಲ. ಇಲ್ಲಿನೂ ಸ್ವಲ್ಪ ಫನ್ ಇದೆ. ಎಲ್ಲರೂ ಒಬ್ಬೊಬ್ಬರು ಎಲ್ಲರೂ ಇಳಿದು ಬರ್ತಾರೆ. ವಿದ್ಯಾ ನೋಡಿರಲ್ಲ ಅದನ್ನು. ಆ ವಿದ್ಯಾ ಅವ್ರ ತಾಯಿ ನಾಗರತ್ನ ನೋಡಿರ್ತಾಳೆ. ಬಾ ಇಲ್ಲಿ ಅಂತ ಕರೀದಳ, ಬಂದೆ ಅವ ಅಂಥೇಳಿ ಬರ್ತಾಳೆ. ಬಾ ಇಲ್ಲಿ ಅಂತ ಅವರಮ್ಮ ಖುಷಿಯಿಂದ, ನೋಡಲ್ಲಿ ಜನ ಎಲ್ಲ ಬರ್ತಾರೆ ನೋಡು, ಊಟಕ್ಕೆ ರೆಡಿ ಮಾಡ್ಕೊಳ್ಳೋಣ ಬಾ. ಅವ ಮೊದಲು ಇಲ್ಲಿಗೆ ಬರಲಿ ತಡಿ ನೋಡೋಣ ಅಂಥೇಳಿ ಹೇಳ್ದೆ. ಹಂಗಂತೀಯಾ ಅಂತ ಕ್ವಾಟ್ಲಿಗೆ ಖುಷಿ ಜನ ನೋಡಿ. ಜನ ಎಲ್ಲ ಮಾತಾಡ್ಕೊಂತ ಖುಷಿಯಿಂದ ಬರ್ತಿರ್ತಾರೆ. ಇನ್ನೊಂದು ಟ್ಯಾಕ್ಟ್ರಿ ತುಂಬ ಜನ ಬರ್ತಾರೆ, ಎರಡೆರಡು ಟ್ಯಾಕ್ಟ್ರಿ ತುಂಬ ಬರ್ತಾರೆ ಜನ. ಇಲ್ಲಿನೂ ಸ್ವಲ್ಪ ಫನ್ ಆಗಿದೆ. ಹೆಣ್ಮಕ್ಳು ಗಂಡ್ಮಕ್ಳು ಹುಡುಗರು ದೊಡ್ಡವರು ಚಿಕ್ಕವರು ಎಲ್ಲರೂ ಬರ್ತಾನೆ ಇದೆ. ಅತ್ತಿಗೆಮ್ಮ ರತ್ನಕ್ಕ ಜನ ಎಲ್ಲ ಬಂದರು, ಬನ್ನಿ ಅವ್ರು ಕರೆದು ಊಟ ಬಡಿಸೋಣ ಅಂತ ಇವ್ರು ಮುಂದಕ್ಕೆ ಹೋಗ್ತಾರೆ. ಇವ್ರು ಮುಂದಕ್ಕೆ ಹೋದ್ರು ಈ ಕಡೆಯಿಂದ ಸಾವಿತ್ರಿ ಮತ್ತು ವಿನಂತ್ರಿ ಇಬ್ಬರು ನೋಡ್ತಾನೆ ಇರ್ತಾರೆ. ಇಷ್ಟೊಂದು ಜನ ಬಂದುಬಿಟ್ರಲ್ಲ, ಈ ಕಡೆ ಬರೋದು ಬಿಟ್ಟು ಆ ಕಡೆ ಹೋಗ್ತಾ ಇದ್ದಾರಲ್ಲ ಅಂತ ಈ ಸಾವಿತ್ರಿ ಮತ್ತು ವಿನಂತ್ರಿ ನೋಡ್ತಿರ್ತಾರೆ. ಎಲ್ಲರೂ ಸಾಲ ಹಿಡ್ದು ಹೋಗ್ತಾನೆ. ಏನವ್ವ ಇದು, ಯಾವುದೇ ಕಾರಣಕ್ಕೂ ಅವರಲ್ಲಿ ಹೋಗಿ ಬರ್ತಾಯಿಲ್ಲ ಅವರು ನಮ್ಮ ಬಾಡೂಟಕ್ಕೆ. ಅದು ಅಲ್ಲದೆ ಇವರೆಲ್ಲ ನಮ್ಮ ದೂರದ ನೆಂಟರು ಅಂತ ಅನ್ನಿಸ್ತಿದೆ ನನಗೆ ಅಂಥೇಳಿ ಹೇಳ್ತಾಳೆ. ಅವು ಇಲ್ಲಿಗೆ ಬರ್ತಾರಂತೆ, ಅವ್ರಿಗೆ ನೋಡಿದರೆ ಅಲ್ಲಿ ಹೋಯ್ತಾರಲ್ಲ ಅಂತ ವಿನಂತಿ ಅವರಮ್ಮಗೆ ಹೇಳ್ತಿರ್ತಾಳೆ. ಬನ್ನಿ ಅಣ್ಣ ಅಂಥೇಳಿ ಕ್ವಾಟ್ಲೆ ಕರಿತಾನೆ. ಏನಣ್ಣ ಬಾಡು ಚೆಂದಾಗಿ ಬಿದ್ದಿದೆ ಅಂತ ಒಬ್ಬ ಅಜ್ಜ ಕೇಳ್ತಾನೆ. ಆವಾಗ ವಿದ್ಯಾನು ನಾಗರತ್ನ ತುಂಬ ಶಾಕ್ ಆಗಿಬಿಡ್ತಾರೆ. ಅಯ್ಯೋ ಅಲ್ಲ ಅಣ್ಣ, ಇದು ಮುಯಿ ಊಟ ಅಂತ ಮಂತ್ರಿಗಳು ಮಾಡಿಸ್ತಾ ಇರೋ ಬಾಡೂಟ ಅಲ್ವಾ, ಮಡಗಿರುವ ಬಾಡೂಟ ಅಲ್ವಾ. ಇಲ್ಲ ಯಜಮಾನ್ರಿ ಅಂತೇಳಿ ಹೇಳ್ತಾನೆ. ಆ ಟೈಮಿಗೆ ಇನ್ನೊಬ್ಬ,
ನಾವು ಬೇಳೆ ಸಾರು ನಲ್ಲಿ ಮುಳ್ಳು ತಿನ್ಬೇಕಂತೇಳಿ ವಿದ್ಯಾನೂ ಗಾಬರಿ ಆಗ್ತಲ್ಲ. ಮತ್ತು ಆಮೇಲೆ ನಾಗರತ್ನನೂ ಗಾಬರಿ ಆಗ್ತಾಳೆ. ಕ್ವಾಟ್ಲೆನೂ ಮಹೇಶ ಬಾಡೂಟ ಮೇಲಿದ್ದಂಗೆ ಐತೆ ನಡೀರಲ್ಲ ಅಂತ ಅಲ್ಲಿದ್ದ ಎಲ್ಲ ಯಜಮಾನ್ರು ಹುಡುಗರು ಎಲ್ಲರೂ ಪಾಪ ಇಲ್ಲಿ ಮುಯಿ ಊಟ ಮಾಡೋಕೆ ಬಂದಿರೋರೆಲ್ಲ ಹೋಗ್ಬಿಟ್ರು. ಮತ್ತು ವಿದ್ಯಾನು ನಾಗರತ್ನ ಮತ್ತು ಕ್ವಾಟ್ಲೆ 3 ಜನ ಸ್ವಲ್ಪ ಬೇಜಾರಾದಂಗೆ ಆಗ್ಬಿಡ್ತಾರೆ. ಒಬ್ರಿಗೊಬ್ರು ಮುಖ ನೋಡ್ಕೊತಾರೆ. ಇಲ್ಲಿ ವಿನಂತ್ರಿಗೂ ಸಾವಿತ್ರಿಗೂ ಖುಷಿನೋ ಖುಷಿ, ಅಲ್ಲಿ ಹೋಗಲಿಲ್ಲ ಇಲ್ಲಿ ಬಂದರು ಎಲ್ಲರೂ ಅಂತಂದೇಳಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇದು. ನಮಸ್ಕಾರ ಇದಂತ ಶಿವರಾಮೇಗೌಡನ ಬಂದು ನಮಸ್ಕಾರ, ನಾವು ನಿಮ್ಮ ಮನೆಗೆ ಬಾಡೂಟಕ್ಕೆ ಅಂತ ಬಂದೀವಿ, ತೆಪ್ಪಾಗಿ ಆ ಕಡೆ ಹೋಗ್ಬಿಟ್ಟಿವಿ ಅಂತೇಳಿ ಹೇಳ್ತಾನೆ. ಅದು ಆ ಮಾತಿಗೆ ಶಿವರಾಮೇಗೌಡ ಎಲ್ಲ ಏನು ಹೇಳಲ್ಲ, ಸರಿ ಅಂತೇಳಿ ಸರಿ ನೀವೆಲ್ಲ ಬಂದು ಭಾಳ ಸಂತೋಷ ಆಯಿತು. ಪೂಜೆ ನಡೀತಾ ಇದೆ, ಬಲಿ ಕೊಟ್ಟು ಅಡುಗೆ ಶುರು ಮಾಡಿಬಿಡೋದು. ಇದು ಸಲ ಹೊಸಿ ಕೂಡ್ರಿ ಅಂಥೇಳಿ ಈ ಕಡೆ ಕೂಡಕ್ಕೆ ತೋರಿಸ್ತಾನೆ ಶಿವರಾಮೇಗೌಡ ಅವನ ತಮ್ಮನು. ಆಮೇಲೆ ಇವಾಗ ನಾಗರತ್ನನು ಮತ್ತು ವಿದ್ಯಾ ಸ್ವಲ್ಪ ಬೇಜಾರಿಂದ ಈ ಕಡೆ ಬರ್ತಾರೆ. ಅವ್ರ ಅಜ್ಜಿ ರತ್ನಿ ಬಂದವರೆಲ್ಲ ಹಾಗೆ ಹೊಂಟ್ಬಿಡೋಣ ಪ್ಲೀಸ್, ನಿಜವಾಗ್ಲೂ ನಮ್ಮನೆ ಊಟಕ್ಕೆಲ್ಲ ಬರ್ತಾರೆ, ನನಗೂ ಅದೇ ಯೋಚನೆ ಆಗಿದೆ ಅತ್ತ ಅಂತೆ. ಊಟ ಬೇರೆ ಮಾಡಿ ಅವ್ವ ಯಾಕೆ ಇಟ್ಟೊಂದು ಬೇಜಾರಾಗ್ತಿದೆ, ಇನ್ನೂ ಟೈಮ್ ಆದ, ಎಲ್ಲರೂ ಹೊಸಿ ತಾಳ್ಮೆಯಿಂದ ಇರಿ ಅಂಥೇಳಿ ಹೇಳ್ತಾಳೆ. ಇದೇ ಟೈಮಿಗೆ ಪೂಜೆ ಮಾಡೋಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊತಾರೆ. ಪೂಜಾರಪ್ಪ ಪೂಜೆ ಮಾಡಿಸಿ ಮರಿಗೆ ತೀರ್ಥ ಹಾಕಿಸಿ ಅಂತ ಶಿವರಾಮೇಗೌಡನ ಚಿಕ್ಕಪ್ಪ ಹೇಳ್ತಾನೆ. ಅದು ಇವಾಗ ಇಂಟ್ರೆಸ್ಟಿಂಗ್ ಆಗಿದೆ. ಇವರ ಸಾವಿತ್ರಿ ಅವರೆಲ್ಲ ಫೇಕಾಗಿ ನಿಜವಾಗ್ಲೂ ಹರಕೆ ಇರಲ್ಲ ಅವ್ರದ್ದು. ಒಟ್ಟು ವಿದ್ಯಾನ ಹೆಂಗನ ಮಾಡಿ ವಿದ್ಯಾನ ಮುಯ್ಯೋಟ ತಪ್ಪಿಸ್ಬೇಕಂತ ಹೇಳಿ ಮಾಡ್ತಾಯಿರ್ತಾರೆ ಇವರೆಲ್ಲ. ಪೂಜೆ ಮಾಡಿಸ್ತಾನೆ ಪೂಜಾರಪ್ಪ. ಒಂದು ಸಲ ಅಲ್ಲ 2-3 ಸಲ ತೀರ್ಥ ಹಾಕ್ಸಿದ್ರೂ ಅದು ಮೇಕೆ ಇದಾಗಲ್ಲ. 3-4 ಸಲ ಶಿವರಾಮೇಗೌಡನ ಕರ್ಕೊಂಬಂದು ಅದಕ್ಕೆಲ್ಲ ಮೇಕೆಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಮಾಡಿಸ್ತಾರೆ. ಅದೇನೇ ಮಾಡಿದ್ರೂ ಮೇಕೆ ಮಾತು ಕೇಳಲ್ಲ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇಲ್ಲಿ.